ನಮಸ್ಕಾರ ಸ್ನೇಹಿತರೆ, ಹೆಂಗದಿರ ಎಲ್ಲಾರು? ಆರಾಮದಿರಲ್ಲ? ಎಲ್ಲಿ ಆರೋಗ್ಯವಾಗಿ ಅದೀನಿ, ಬಹಳ ಟೆನ್ಷನ್ ಐತಂತ ಹೇಳ್ತೀರಿ ಇಲ್ರಿ ಸ್ನೇಹಿತರೆ? ಸಾಲಿ ಸುಟ್ಟಿ ಬಿದ್ರು ಒಂದ್ ಟೆನ್ಷನ್, ಸಾಲಿ ಚಾಲು ಆದ್ರೂ ಟೆನ್ಷನ್. ಅವೆಲ್ಲ ಟೆನ್ಷನ್ ಬಿಡ್ರಿ, ನಾವ್ ಸಾಯೋವರೆಗೂ ನಮ್ ಜೊತೆ ಟೆನ್ಷನ್ ಇರೋದನ್ನ ರೀ. ಅದಕ್ಕ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಎಲ್ಲಾ ಚಲೋ ಚಲೋ ಆಹಾರ ಮಾಡಿ ತೋರ್ಸಾಕತ್ತೀನಿ ನಾನ್ ವಿಡಿಯೋದಾಗ. ಅದನ್ನ ತಿಂದ ಆರೋಗ್ಯವಾಗಿರ್ರಿ. ಮತ್ತೆ ಏನ್ ಟೆನ್ಷನ್ ಆದ್ರೂ ಸುಧಾ ನಕ್ಕೊಂತ ಇರ್ರಿ ಸ್ನೇಹಿತರೆ. ಇವತ್ತ ನಾ ಏನ್ ಮಾಡಾಕತ್ತೀನಿ ಅಂತಂದ್ರ, ಬ್ಯಾಸ್ಗೆ ಕಾಲಕ್ಕ ಹೊಟ್ಟಿಗೆ ತಂಪು ಕೊಡುವಂತಾದು ಮೊಸರನ್ನ ಮಾಡಾಕತ್ತೀನಿ. ಕೊಡ್ರಿ ಕುಂಡ್ರಿ. ತಗೋ ಅನ್ನದಾಗ ಹಾಕೋಣ, ಮತ್ತ ಕೇಳ್ಬ್ಯಾಡ್ರಿ. ಈಗ ಈ ಮೊಸರ ಅನ್ನಕ್ ಅಂತ ಹೇಳಿ ದ್ರಾಕ್ಷಿ ಹಣ್ಣ ತೊಳೆದ ದಾಳಂಬರಿ ಹಣ್ಣೆಲ್ಲ ಸುಲುದ ಇಟ್ಕೊಳಕತ್ತೀನ್ರಿ. ಅನ್ನ ಕುದಿಯಾಕತೈತ್ರಿ, ಅದ್ರ ಮ್ಯಾಗಿಂದ ಬುರುಗೆಲ್ಲಾ ತಕೊಳಕತ್ತೇನ್ರಿ. ಮೊಸರ ಅನ್ನ ಮಾಡೋದಿತ್ತಂದ್ರೆ ಸ್ನೇಹಿತರೆ, ರೇಷನ್ ಅಕ್ಕಿ ಅನ್ನದನ್ನ ಮಾಡ್ಬೇಕ್ರಿ, ಮೆತ್ತಗ ಚಲೋ ಆಗ್ತೈತ್ರಿ. ಈಗ ಇದು ಅನ್ನ ಆಗೇತ್ರಿ, ಕೆಳಗ್ ಇಳಿಸ್ಕೊಂಡ ಆರಾಕ ಬಿಡ್ತೇನ್ರಿ. ನಮ್ಮ ಅಂಗಳದಾಗ ಕರಿಬೇವ್ ಗಿಡ ಹತ್ತೈತ್ರಿ, ಅದ್ರಾಗಿನ್ನ ಕರಿಬೇವ್ ತೆಗದ ಅನ್ನ ಒಗ್ಗರಣೆಗೆ ತಗೊಂತೇನ್ರಿ. ಕರಿಬೇವ್ ಮೊದಲಿನ ಅನ್ನಕ್ಕೆ ಅಂತ ಹೇಳಿ ಒಗ್ಗರಣೆ ಹಾಕಿ ಇಟ್ಕೊಂತೇನ್ರಿ. ಈ ಅನ್ನ ಒಗ್ಗರಣೆಗೆ ಅಂತ ಹೇಳಿ ಒಂದ್ ಚಮಚೆ ಎಣ್ಣೆ ಹಾಕೇನ್ರಿ. ಎಣ್ಣೆ ಕಾಯ್ತಂದ್ರ ಅದ್ರೊಳಗ ಸಾಸ್ವಿ ಚಟಾಪಟ ಅಂತಂದ್ರ ಅದ್ರಾಗ ಜೀರಿಗೆ, ಈಗ ಕಡ್ಲಿ ಬೇಳೆ ರೀ, ಕೆಂಪ್ ಮೆಣಸಿನ್ಕಾಯಿ, ಕರಿಬೇವ, ಮತ್ತೊಂದ್ ಸ್ವಲ್ಪ ಗೋಡಂಬಿ ಹಾಕಿ ಒಗ್ಗರಣೆ ಹಾಕಿ ಚಲೋ ತಂಗ ಅಳಗ್ಯಾಡ್ಸಿ ತೆಳಗಿಳಿಸ್ಬಿಡ್ತೇನ್ರಿ. ಅಗ್ನಿ ದೇವತಾಗ ಅನ್ನ ಸಮರ್ಪಣೆ ಮಾಡಾಕತ್ತೀನ್ರಿ. ಈ ಗಡ್ಗ್ಯಾಗಿಂದ ಅನ್ನ ಬಾಂಡ್ಲಿ ಒಳಗ್ ತಕೊಂಡ ಅದನ್ನ ಆರಿಸಿ ಇನ್ನೊಂದ್ ಸ್ವಲ್ಪ ಮೆತ್ತಗ ಮಾಡ್ಕೊಂತೇನ್ರಿ.
ಮನ್ಯಾಗ ಹೆಪ್ ಹಾಕಿದ್ದ ಮೊಸರು ಐತ್ರಿ, ಅದ್ರೊಳಗ ಒಂದಿಟ್ಟು ಉಪ್ಪು ಹಾಕಿ ಕಲಿಸಿ ಇದು ಮೊಸರ ಅಂದಾಗ ಹಾಕೊಂತೇನಿ ನೋಡ್ರಿ. ನಾಲ್ಕು ಬಟ್ಟಲ್ದಷ್ಟ ಮೊಸರು ಹಾಕೊಂಡೇನ್ರಿ. ಮತ್ತೆ ಒಂದ್ ಬಟ್ಟಲ್ದಷ್ಟ ಹಾಲು ಇದ್ರಾಗ ಹಾಕೊಳಕತ್ತೀನಿ. ದ್ರಾಕ್ಷಿ ಹಣ್ಣ ಭಾಳ ದೊಡ್ಡ ಅದಾವ್ರಿ, ಇದ್ರಾಗ 2 ತುಕಡಿ ಮಾಡಿ ಇದು ಅಂದಾಗ ಹಾಕೊಂತೇನಿ ನೋಡ್ರಿ. ಸುಲಿದಿಟ್ಟಿದ್ದ ದಾಳಂಬ್ರಿ ಮತ್ತ ಆಗ ಒಗ್ಗರಣೆ ಹಾಕಿದ್ದ ಎಲ್ಲಾ ಒಗ್ಗರಣೆ ಒಳಗ್ ಹಾಕಿ ಚಲೋ ತಂಗ ಕಲಿಸಿ ಇಟ್ಕೊಂತೇನ್ರಿ. ಮ್ಯಾಗ ಒಂದ್ ಸ್ವಲ್ಪ ಕೊತ್ತಂಬರಿ ಉದುರ್ಸಾಕತ್ತೇನ್ರಿ. ಗೌರ ಬರ್ರಿ ಊಟ ಮಾಡಕ. ಅವ್ವ ಬರ್ರಿ ಕುಂಡ್ರಿ. ಕಡ್ಲಿ ಬ್ಯಾಳಿ ಬದಾಮ ಹಾಕಿದ ಬಾಯಾಗ ಬರಾಕತ್ತಾವು. ಕುಡುಮ್ ಕುಡುಮ್ ಮಸ್ತ್ ತಕತೈತ್ರಿ. ಈ ಬ್ಯಾಸ್ಗಿ ದಿನದಾಗ ಮೊಸರನ್ನ ಮ್ಯಾಗ ಮ್ಯಾಗ ಮಾಡ್ತೀನ್ರಿ, ದೇಹಕ್ಕ ತಂಪ್ ಕೊಡ್ತೈತ್ರಿ. ನಾ ಮಾಡಿದ್ದ ಮೊಸರನ್ನ ನಿಮಗೆ ಇಷ್ಟ ಆಗೈತಂದ್ರ ವಿಡಿಯೋಕ್ಕ ಒಂದ್ ಲೈಕ್ ಮಾಡ್ರಿ, ಮತ್ತೆ ಶೇರ್ ಮಾಡ್ರಿ, ಕಮೆಂಟ್ ಅಂತೂ ಮಾಡೇ ಮಾಡ್ರಿ. ಹೊಸ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ನಾ ಮತ್ತೆ ಮುಂದಿನ ವಾರ ಹೊಸ ವಿಡಿಯೋ ಜೊತೆಗೆ ನಿಮ್ ಮುಂದ್ ಬರ್ತೀನ್ರಿ. ಅಲ್ಲಿವರೆಗೂ ನಮಸ್ಕಾರ.